ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೆಲಬೇವು ಅಥವಾ ಕಾಲ್ಮೇಘ ಕುರಿತು ತಿಳ್ಕೊಳ್ಳೋಣ. ಸಂಸ್ಕೃತದಲ್ಲಿ ಇದಕ್ಕೆ ಕಾಲ್ಮೇಘ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಕಾಲ್ಮೇಘ್. ವೈಜ್ಞಾನಿಕವಾಗಿ ಬಂದ್ಬಿಟ್ಟು ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲೇಟಾ ಅಂತ ಹೇಳ್ತಾರೆ. ಅಕ್ಯಾಂಥೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಇದು ತುಳಸಿ, ಸಿಹಿ ತುಳಸಿ ಅಂತ ಕೂಡ ಇದಕ್ಕೆ ಅಥವಾ ಕಿರು ತುಳಸಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ಸಂಪೂರ್ಣ ಗಿಡವನ್ನ ನಾವು ಔಷಧಿ ಗುಣಕ್ಕಾಗಿ ಬಳಸ್ಕೋತೀವಿ. ಇದರಲ್ಲಿ ಬೀಜಗಳಿಂದ ನಾವು ಈ ಸಸ್ಯಾಭಿವೃದ್ಧಿಯನ್ನ ಮಾಡ್ಬೋದು. ಔಷಧಿ ಗುಣ ಬಂದ್ಬಿಟ್ಟು ಈ ನೆಲಬೇವನ್ನ ಮುಖ್ಯವಾಗಿ ಮಲೇರಿಯಾ, ಟೈಫಾಯ್ಡ್ ಮತ್ತೆ ಯಾವುದೇ ಒಂದು ದೀರ್ಘಕಾಲಿಕವಾಗಿ ಬರುವಂತಹ ಜ್ವರಕ್ಕೆ ಈ ಒಂದು ನೆಲಬೇವನ್ನ ಔಷಧಿಯಾಗಿ ನಾವು ಬಳಸಬಹುದು. ನೆಲಬೇವಿನ ಎಲೆ ರಸ ಜೊತೆಗೆ ಬೇವಿನ ಎಲೆ ರಸ ಮತ್ತೆ ಅಮೃತ ಬಳ್ಳಿ ಎಲೆ ರಸವನ್ನ ಸೇರಿಸಿ ಸಮಭಾಗದಲ್ಲಿ ತೆಗೆದುಕೊಂಡು ಅದನ್ನ ಸೇವನೆಯನ್ನ ಮಾಡೋದ್ರಿಂದ, ಜೊತೆಗೆ ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ಕಾಲರ ರೋಗ ನಿಯಂತ್ರಣಕ್ಕೆ ಬರುತ್ತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಜಂತುಹುಳುವಿನ ಒಂದು ತೊಂದರೆ ಇದ್ರೆ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ 7 ದಿನ ನೆಲಬೇವಿನ ಒಂದು ಕಷಾಯ ಕುಡಿಯೋದ್ರಿಂದ ಜಂತುಹುಳವನ್ನ ನಿವಾರಣೆ ಮಾಡ್ಬೋದು. ಹಾಗೆ ಬಾಯಿಯಲ್ಲಿ ಆಗುವಂತಹ ಹುಣ್ಣಿನ ತೊಂದರೆಗೆ ಕೂಡ ನಾವು ಈ ನೆಲಬೇವಿನ ಕಾಂಡವನ್ನ 1 ದಿನ ರಾತ್ರಿ ಮಜ್ಜಿಗೆಯಲ್ಲಿ ನೆನೆಸಿಟ್ಟು ನಂತರ ಒಣಗಿಸಿ ಪುಡಿ ಮಾಡಿ ಅದನ್ನ ಸೇವನೆ ಮಾಡೋದ್ರಿಂದ ಕೂಡ ಬಾಯಿ ಹುಣ್ಣಿನ ತೊಂದರೆ ಕಡಿಮೆ ಮಾಡ್ಬೋದು. ನಂತರ ಕಾಮಾಲೆ ಅಥವಾ ಯಕೃತ್ತಿನ ತೊಂದರೆಗಳಿಗೂ ಕೂಡ ಇದನ್ನ ಬಳಸಲಾಗತ್ತೆ. ಹಾಗೆ ಹಾವುಗಳು ಕಡ್ದಾಗ ನೆಲಬೇವಿನ ಕಷಾಯವನ್ನ ವಿಷಾಹಾರವಾಗಿ ಕೆಲಸ ಮಾಡುತ್ತೆ. ಮತ್ತೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲಬೇವಿನ ಎಲೆಯನ್ನ ಹಾಗೆ ತಿನ್ಬಹುದು ಅಥವಾ ಅದರ ಒಂದು ರಸ ಅಥವಾ ಕಷಾಯವನ್ನ ಸೇವನೆಯನ್ನ ಮಾಡೋದ್ರಿಂದ ಮಧುಮೇಹದ ಒಂದು ನಿರ್ವಹಣೆಯನ್ನ ಆಗೋದಕ್ಕೆ ಸಹಾಯ ಆಗತ್ತೆ. ನಂತರ ಚರ್ಮದ ರೋಗಗಳ ಒಂದು ನಿರ್ವಹಣೆಗೆ ನೆಲಬೇವನ್ನ ಬಳಸ್ತಾರೆ. ಎದೆ ಉರಿ ಮತ್ತೆ ತಲೆ ಸುತ್ತು ಇದ್ರೂ ಕೂಡ ಈ ಕಾಲು ಚಮಚ ಒಣಗಿರುವಂತಹ ನೆಲಬೇವಿನ ಒಂದು ಪುಡಿಗೆ ಜೇನುತುಪ್ಪ ಬೆರೆಸಿ ಸೇವನೆ ಮಾಡೋದ್ರಿಂದ ಎದೆ ಉರಿ ಒಂದು ಕೂಡ ಕಡಿಮೆ ಆಗತ್ತೆ. ಇದಿಷ್ಟು ನೆಲಬೇವು ಕುರಿತು ಹಾಗೆ ಅದರ ಒಂದು ಔಷಧಿ ಗುಣಗಳ ಕುರಿತು ಮಾಹಿತಿ. ಧನ್ಯವಾದಗಳು.